ಮಡಿಕೇರಿಯಲ್ಲಿ ಬಿರುಬಿಸಿಲು ಕಾವೇರುತ್ತಿದ್ದರೂ ನಗರಸಭೆ ಪಾಲಿಗೆ ಮಾತ್ರ ಇನ್ನು ಮಳೆಗಾಲ ಮುಗಿದಂತಿಲ್ಲ. ಈ ಕಾರಣದಿಂದ ನಗರದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿರುವ ಗಬ್ಬೆದ್ದ ರಸ್ತೆಗಳು ಹಾಗೆ ಉಳಿದುಕೊಂಡಿವೆ. ಆದರೆ ವಾಸ್ತವಾಂಶವೆಂದರೆ ಇದು ಕೇವಲ ನಗರಸಭೆಯ ನಿರ್ಲಕ್ಷ್ಯ ಮಾತ್ರವಲ್ಲ, ಇದರ ಹಿಂದೆ ರಾಜಕೀಯ ದುರುದ್ದೇಶವೂ ಇದೆ ಎಂಬುದು ಜನಜನಿತ. ಭರವಸೆ ಆಶ್ವಾಸನೆಗಳಿಂದಲೇ ರಸ್ತೆ ದುರಸ್ತಿ ಮಾಡುತ್ತಿರುವ ಪ್ರತಿನಿಧಿಗಳು ಮಾತ್ರ ತಮ್ಮ ಕರ್ತವ್ಯವನ್ನೇ ಮರೆತು ರಾಜಕೀಯ ಕಸರತ್ತಿನಲ್ಲಿ ಮಗ್ನರಾಗಿದ್ದಾರೆ ಎಂಬುದು ನೀರಿನಷ್ಟೇ ಸತ್ಯ. ನಗರಸಭೆಯು ಕಳೆದ ದಸರಾ ಅವಧಿಯಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಒಂದೇ ದಿನದಲ್ಲಿ ಸ್ಥಗಿತಗೊಳಿಸಿತ್ತು. ಆಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾಧ್ಯಮಗೋಷ್ಠಿಯ ಸಮರವೇ ನಡೆಯಿತು. ಕೌನ್ಸಿಲರ್ ಒಬ್ಬರ ಆಪ್ತರಿಗೆ ಕಾಮಗಾರಿ ಸಿಗುತ್ತದೆ ಎಂದು ಬಗೆದು ಮಾಡುತ್ತಿದ್ದ ಕೆಲಸವನ್ನೇ ತಡೆ ಹಿಡಿಯಲಾಯಿತು ಎಂಬ ಆರೋಪವಿದೆ. ಈ ಜಿದ್ದಾಜಿದ್ದಿನಿಂದಾಗಿ ನಗರಸಭೆಯಿಂದ ಕೆಲಸ ಆಗುವುದಿಲ್ಲ ಎಂದು ಬಗೆದ ಜಿಲ್ಲಾಧಿಕಾರಿಗಳು ಎನ್ಡಿಆರ್ಎಫ್ ನಿಧಿಯ 38 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳನ್ನು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮಕ್ಕೆ ವಹಿಸಿದ್ದರು. ಈಗ ನಗರಸಭೆ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ. ಕೆಆರ್ಡಿಸಿಎಲ್ ಕಾಮಗಾರಿ ಮಾಡಲು ತಯಾರಿಲ್ಲ. ಸದ್ಯಕ್ಕೆ ಕಾಮಗಾರಿಗೆ ಬೇಕಾದ ಸಂಪನ್ಮೂಲಗಳು ಲಭ್ಯವಿಲ್ಲ. ಇದು ವಾಸ್ತವ ಸ್ಥಿತಿಯಾದರೂ ಆದಷ್ಟು ಶೀಘ್ರ ನಗರದ ರಸ್ತೆಗಳಿಗೆ ಕಾಯಕಲ್ಪ ನೀಡುತ್ತೇವೆ ಎಂಬ ಚರ್ವಿತ ಚರ್ವಣ ಭರವಸೆಯನ್ನೇ ಜನಪ್ರತಿನಿಧಿಗಳು ನೀಡುತ್ತಿದ್ದಾರೆ. ಕೆಆರ್ಡಿಸಿಎಲ್ ಕಾಮಗಾರಿ ನಡೆಸದಿರುವುದರಿಂದ ಸದ್ಯಕ್ಕೆ ನೋಟಿಸ್ ನೀಡಿ ಕಾರಣ ಕೇಳಲಾಗುವುದು. ಅವರಿಂದ ಸಾಧ್ಯವಾಗದಿದ್ದರೆ ನಗರಸಭೆ ವತಿಯಿಂದಲೇ ರಸ್ತೆಗೆ ಕಾಯಕಲ್ಪ ನೀಡಲಾಗುವುದು ಎನ್ನುತ್ತಾರೆ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ. ಈಗಾಗಲೇ ಕಳೆದ ದಸರಾ ಸಂದರ್ಭದಲ್ಲಿ ವಿಪರೀತ ಮಳೆ ಇದ್ದಿದ್ದರಿಂದ ಎನ್ಡಿಆರ್ಎಫ್ ಫಂಡಲ್ಲಿ ಏನೋ ಒಂದು 38 ಲಕ್ಷದಲ್ಲಿ ಗುಂಡಿ ಮುಚ್ಚುವ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ವಿಪರೀತ ಮಳೆ ಇದ್ದರಿಂದ ರಸ್ತೆಗಳು ಮತ್ತೆ ಮಾಡೋದ್ರಿಂದ ಅದೇ ಎದ್ದೋಗ್ತದೆ ಅಂತ ಹೇಳುವ ಕಾರಣಕ್ಕೆ ನಿಲ್ಲಿಸಿದ್ದು. ಅದಾದ ನಂತರ ಒಂದು ಗಿರೀಶ್ ಅಂತ ಹೇಳೋರು ಒಂದು ಅದನ್ನ ಗುತ್ತಿಗೆ ಪಡೆದು ಕೆಲಸ ಪ್ರಾರಂಭ ಮಾಡಿದ್ರು. ತದನಂತರ ಏಕಾಏಕಿಯಾಗಿ ಅವರು ಕೂಡ ಕೆಲಸವನ್ನು ನಿಲ್ಲಿಸಿದ್ದಾರೆ. ನಾವು ಅದನ್ನ KRDLಗೆ ಒಪ್ಪಿಸಿದ್ದೀವಿ. ಈಗ ನಾವು ಸದ್ಯದಲ್ಲೇ KRDL ಅವರು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ತೇವೆ. ಅಕಸ್ಮಾತ್ ಅವರ ನೋಟಿಸಿಗೆ ಏನು ರಿಪ್ಲೈ ಮಾಡ್ತಾರೆ ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನೋಟಿಸ್ಗೆ ರಿಪ್ಲೈ ಆದ್ಮೇಲೆ ಅಕಸ್ಮಾತ್ ಅವರು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ಹಣವನ್ನ ವಾಪಸ್ ತಗೊಂಡು ನಗರಸಭೆ ಮೂಲಕನೇ ಆ ಕಾರ್ಯವನ್ನ ನಾವು ಮಾಡ್ತೀವಿ. ಈಗ ಮೊದಲಾಗಿ ಅವ್ರಿಗೆ ಯಾವ ಕಾರಣಕ್ಕಾಗಿ ಕೆಲಸ ನಿಲ್ಲಿಸಿದೆ ಅಂತ ಹೇಳುವಂತ ಒಂದು ನೋಟಿಸ್ ಅನ್ನು ಕೊಡ್ತೀವಿ. ಅವ್ರು ಕಾರಣ ಕೊಟ್ಟಾದ ನಂತರ ಮತ್ತೆ ನಾವು ಸದ್ಯದಲ್ಲೇ ಅದನ್ನ ಪ್ರಾರಂಭ ಮಾಡ್ತೀವಿ. ಅದು ಕೆಲವು ಗೈಡ್ಲೈನ್ಸ್ ಗಳು ಇರ್ತದೆ, ಆ ರೀತಿಯಾಗಿ ಅದು ಮಾಡಬೇಕಾಗ್ತದೆ. ಎನ್ಡಿಆರ್ಎಫ್ ಫಂಡ್ ಆಗಿರೋದ್ರಿಂದ ಅದಕ್ಕಾಗಿ ಅವ್ರಿಗೆ ಕೊಟ್ಟು ಅಲ್ಲಿಂದ ಮಾಡುವಂತ ಕೆಲಸ ಮಾಡಿದ್ದು. ಈಗ ಯಾರಾದ್ರೂ ಮಾಡ್ಲೇಬೇಕಾಗ್ತದೆ. ಅದರಲ್ಲಿ ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ನಾವು ರಸ್ತೆ ಕೆಲಸನ ಪ್ರಾರಂಭ. ನಗರಸಭೆಯ ಈ ನಿರ್ಲಕ್ಷ್ಯದಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಗುಂಡಿ ಬೀಳುತ್ತಿವೆ. ಗುಂಡಿಗಳು ದಿನದಿಂದ ದಿನಕ್ಕೆ ಆಳವಾಗುತ್ತಿವೆ. ಜನರು ಈ ರಸ್ತೆಗಳಲ್ಲಿ ಬಿದ್ದು ಸೊಂಟ ಮುರಿದುಕೊಳ್ಳುವ ಪರಿಸ್ಥಿತಿ ಇದೆ. ಇನ್ನು ಚಾಲಕರಂತೂ ತಮ್ಮ ವಾಹನವನ್ನು ಆಗಿಂದಾಗೆ ಸರ್ವಿಸ್ ಮಾಡಿಸುವ ಪರಿಸ್ಥಿತಿ. ಸ್ಕೂಟರ್ ಬೈಕ್ ಸವಾರರ ಪಾಡಂತೂ ದೇವರಿಗೆ ಪ್ರೀತಿ. ಮಡಿಕೇರಿಯಲ್ಲಿ ರಸ್ತೆಗಳ ಸ್ಥಿತಿಗತಿ ಗಂಭೀರವಾಗಿದೆ. ಪರಿಸ್ಥಿತಿ ಕೈ ಮೀರುತ್ತಿದೆ. ಬಿಸಿಲಿನ ವಾತಾವರಣ ಮುಂದುವರೆದರೂ ನಗರಸಭೆ ಯಾವುದೋ ಅಣತಿಗೆ ಕಾಯುವಂತಿದೆ ಎಂಬ ಗುಮಾನಿ ಜನರದ್ದು.